ಅನ್ಯಥಾ ಪತಿಯಾಗಿ ಎಲ್ಲ ಎಲ್ಲ ಪತಿ ಮತ್ತು ಪತ್ನಿಯರಿಗೂ ಮಕ್ಕಳ ಸಮೇತ ಒಂದು ವಿದ್ಯಾಪತಿ ಸಿನಿಮಾನ ನೋಡಿ ಸಮ್ಮರ್ ಹಾಲಿಡೇಸ್ಗೆ ಬಹಳ ಒಳ್ಳೆಯ ಸಿನಿಮಾ. ಎಸ್ಪೆಷಲಿ ಮಕ್ಳು ಕರ್ಕೊಬನ್ನಿ, ಬಹಳ ಎಂಜಾಯ್ ಮಾಡ್ತಾರೆ. ಯಾಕೆಂದರೆ ನಾವು ಸಿನಿಮಾ ನಾವು ಡಾಲಿ ಪಿಕ್ಚರ್ಸಿಂದ ಪ್ರೊಡಕ್ಷನ್ ಮಾಡಬೇಕಾದ್ರೆ ನಾವು ಪ್ರತಿ ಸರಿನೂ ಯೋಚನೆ ಮಾಡೋದು ಫ್ಯಾಮಿಲಿ ಸಮೇತ ಬಂದು ನೋಡಬೇಕು, ಮನೆಗಳಲ್ಲಿ ಕೂತು ಆರಾಮಾಗಿ ನೋಡಬೇಕು, ಯಾವಾಗ ಸಿನಿಮಾ ನೋಡಿದ್ರು ಕುಟುಂಬ ಸಮೇತರಾಗಿ ಎಂಜಾಯ್ ಮಾಡಬೇಕು ಅಂತ. ಸೊ ವಿದ್ಯಾಪತಿ ಕೂಡ ಅದೇ ಥರದ ಫ್ಯಾಮಿಲಿ ಎಂಟರ್ಟೈನರ್. ತುಂಬ ಚೆನ್ನಾಗಿದೆ, ತುಂಬ ಕ್ವಾಲಿಟಿ ಸಿನಿಮಾ. ಬೇಸಿಗೆ ರಜೆಗೆ ಥಿಯೇಟ್ರಿಗೆ ಬನ್ನಿ, ಮಕ್ಳು ಕರ್ಕೊಬನ್ನಿ, ತುಂಬ ಎಂಜಾಯ್ ಮಾಡ್ತೀರಾ. ಸರ್ ಮಗು ಸರ್ ಒಂದು ಮಾತು ಕೇಳಿದ್ರು ಆಯ್ತಾ ಅಂತ, ಏನು ಸರ್ ಅದು ನಮ್ಗೆ ಅರ್ಥ ಆಗಲಿಲ್ಲ. ಅದು ಅಲ್ಲೇ ತುಂಟತನ ಅದಷ್ಟೇ. ಇದು ಮದುವೆ ಆದಾಗ ಎಲ್ಲ ಇರುತ್ತಲ್ಲ ಹಂಗೆ ಕೇಳ್ತಾರೆ ಆಯಿತು, ಕೆಲಸ ಮಾಡಬೇಕು. ನನಗೆ ನನ್ನ ಎನರ್ಜಿ ಇರೋದೇ ಎದ್ದು ಶೂಟಿಂಗ್ ಹೋಗ್ಬಿಟ್ರೆ. ಸೊ ಕೆಲ್ಸಕ್ಕೆ ಹೋಗ್ಬೇಕು. ಈಗ 21 ಶೂಟ್ ಶುರು ನಂದು. ಸೊ ವಿದ್ಯಾಪತಿ ರಿಲೀಸು ಜೊತೆಗೆ ನಂದು ಶೂಟಿಂಗ್ಗಳು ಶುರು ಆಗ್ತಾ ಇದೆ. ಎಲ್ಲ ಸುತ್ತಾಡ್ಕೊಂಬಂದು ಆಯಿತು. ಸುತ್ಕೊಂಡ್ಬಂದ್ವಿ. ಅವರು ಕೆಲಸದಲ್ಲಿ ಬಿಸಿದ್ದಾರೆ, ನಾನು ಕೆಲಸ ಮಾಡ್ತಾಯಿದ್ದೆ. ಏನು ಅಂದರೆ ಜೊತೆಗೆ ನಟಿಸಿದ್ವಿ. ಆ್ಯಂಡ್ ಗ್ಯಾಪ್ ಅಂತ ಏನಿಲ್ಲ. ನನಗೆ ಯಾವಾಗ ಸಿಕ್ಕರೂ ತುಂಬ ಚೆನ್ನಾಗಿಯೇ ಬ್ರೋ ಅಂತೇಳಿ ತುಂಬ ಚೆನ್ನಾಗಿಯೇ ಕಾನ್ವರ್ಸೇಷನ್ ನಡೆಯುತ್ತೆ. ನೀವು ಮೋಸ್ಟ್ಲಿ ನಮ್ಮ KCC ನೋಡಿದ್ರು ಅಥವಾ ಯಾವಾಗ ಸಿಕ್ಕರು ಅಂದರೆ ನಂಗೆ ಮೊದಲಿಂದ ಇವತ್ತು ನಾನು ಹೇಳಿದ್ನಲ್ಲ, ಚಿರು ವಾಸ್ ಮೈ ವೆರಿ ಗುಡ್ ಫ್ರೆಂಡ್. ಚಿರು ಜೊತೆ ಇದ್ದಾಗಲೂ ತುಂಬ ಸರಿ ನಾವು ಮಾತಾಡಿದ್ದೀವಿ. ಸೊ ಹಾಗೆ ಆಮೇಲೆ ಜೊತೆ ಕೆಲಸ ಮಾಡಿದ್ವಿ. ಇದು ಏನಂದರೆ ನಾನು ಈವನ್ ನಾನು ಸಿಕ್ಕಿದಾಗ ನನಗೆ ನಾಗಭೂಷಣ್ ಸಿನಿಮಾಗಳು ಭಾಳ ಇಷ್ಟ ಅಂತ ಧ್ರುವ ಹೇಳಿದರು. ಜೊತೆಗೆ ಒಂದು ಆ್ಯಕ್ಷನ್ ಪ್ರಿನ್ಸ್ ಅಂತ ಕರೆಯೋದಲ್ವ ನಾವು. ಇದೊಂದು ಆ್ಯಕ್ಷನ್ ಸಿನಿಮಾ. ಆ್ಯಂಡ್ ಒಬ್ಬ ಕಾಮನ್ ಮ್ಯಾನ್ ಆ್ಯಕ್ಷನ್ ಇರೋದು. ಸೊ ಒಂದೊಂದು ಆ್ಯಕ್ಷನ್ ಸಿನಿಮಾನ ಒಂದು ಆ ಥರದ್ದು ಆ್ಯಕ್ಷನ್ ಇಮೇಜ್ ಇರೋರು ಲಾಂಚ್ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ ಅಂತ ಹೇಳಿ. ಹಾಗಾಗಿ ಆ್ಯಂಡ್ ತುಂಬ ಖುಷಿಯಾಗಿ ಬಂದು ಮಾಡ್ಬೋದು. ನಾನು ಎಲ್ಲ ಕಲಾವಿದರುಗಳ ಜೊತೆಗೂ ಖಂಡಿತ ನಾನು ಸ್ಕ್ರೀನ್ ಶೇರ್ ಮಾಡೋಕ್ಕೆ ಯಾವತ್ತೂ ರೆಡಿ. ನನಗೆ ಖುಷಿನೇ. ನಾನು ತುಂಬ ಚೆನ್ನಾಗಿ ಸಿನಿಮಾಗಳು ಚೆನ್ನಾಗಾಗಬೇಕು. ಆ್ಯಂಡ್ ಕಾಂಬಿನೇಷನ್ಗಳಾದಾಗ ತುಂಬ ಚೆನ್ನಾಗಿ ಇನ್ನೂ ಅದು ಹೈಪ್ ಆಗ್ತವೆ, ಸಿನಿಮಾಗಳು ತುಂಬ ಚೆನ್ನಾಗಿ ಆಗ್ತವೆ. ಹಾಗಾಗಿ ನಾನು ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ. ಆ್ಯಂಡ್ ಡೆಫಿನೆಟ್ಲಿ ಒಳ್ಳೊಳ್ಳೆ ಸ್ಕ್ರಿಪ್ಟ್ಗಳು ಬಂದರೆ ಖಂಡಿತ ಕೆಲಸ ಮಾಡ್ತೀನಿ ಮತ್ತೆ.